ಇನ್ನು ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. ಸಾಕ್ಷಿಗಳನ್ನು ನಾಶ ಮಾಡಲಾಗ್ತಿದೆ, ಕೇಸ್ ಮುಚ್ಚಿ ಹಾಕೋದಕ್ಕೆ ಸರ್ಕಾರ ಪ್ರಯತ್ನಿಸುತ್ತಿದೆ ಅಂತ ಸಚಿನ್ ಸಹೋದರಿ ಸರ್ಕಾರದ ವಿರುದ್ಧ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದರೆ, ಇನ್ನೊಂದು ಕಡೆಯಲ್ಲಿ ಬಿಜೆಪಿಯವರು ರಾಜೀನಾಮೆಗೆ ಬಿಗಿಪಟ್ಟನ್ನು ಮುಂದುವರೆಸಿದ್ದಾರೆ. ಯಾರು ಏನೇ ಮಾಡಿದರೂ ನಾನು ರಾಜಕೀಯ ಕೊಡೋದಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಮತ್ತೆ ಸವಾಲು ಹಾಕಿದ್ದಾರೆ. ಇವಾಗ ಗೊತ್ತಾಗತ್ತಿದ್ರಿ ಇದು ಕೇಸ್ಗಳು ಮುಚ್ಚಾಕ್ಬೇಕಂತ ಟ್ರೈ ಮಾಡ್ಲತ್ತಾರ ಅಂತ ಸರ್ಕಾರ ಮೇಲೆ ನಂಬಿಕೆ ಉಳಿದಿಲ್ರಿ. ಅದಕ್ಕೆ ಕೇಂದ್ರ ಸರ್ಕಾರದಿಂದ ನಮಗೆ ಸಿಬಿಐ ತನಿಖೆ ಆಗ್ಬೇಕಂತ. ಸಚಿನ್ ಕೇಸ್ ಮುಚ್ಚಿ ಹಾಕಲು ಸರ್ಕಾರ ಪ್ರಯತ್ನ. ಮೃತ ಸಚಿನ್ ಸಹೋದರಿ ಗಂಭೀರ ಆರೋಪ. ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಿದೆ. ತನಿಖೆ ಮೇಲೆ ಸಚಿನ್ ಸಹೋದರಿ ಸುರೇಖಾ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಕೇಸ್ ಮುಚ್ಚಿ ಹಾಕಲು ಸರ್ಕಾರ ಯತ್ನಿಸುತ್ತಿದೆ. ತನಿಖೆ ಬಗ್ಗೆ ಯಾವುದೇ ಅಪ್ಡೇಟ್ ಸಿಕ್ಕಿಲ್ಲ ಅಂತ ಗಂಭೀರ ಆರೋಪ ಮಾಡಿ ಈ ಪ್ರಕರಣವನ್ನ ಸಿಬಿಐಗೆ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಸಚಿನ್ ಗುತ್ತಿದಾರನ ಅಂತ ನಾವು ಯಾವತ್ತೂ ಹೇಳ್ಕೊಂಡಿಲ್ಲ ಸರ್. ಸಚಿನ್ ಗುತ್ತಿದಾರರ ಅಂತ ಅವರೇ ಸಂಘದವ್ರು ಬಂದು ಕೇಳಿದ್ರಿ, ಅವ್ನ ಹತ್ರ ಲೈಸೆನ್ಸ್ ಅದ ಅಂತ ಕೇಳಿದ್ರಿ. ನಾವು ಅಂದಿವಿ ಸರ್ ಅವನ ಹತ್ರ ಲೈಸೆನ್ಸ್ ಅದ ಅಂತ ನಮಗೆ ಗೊತ್ತಿಲ್ಲ, ಟೋಟಲಿ ಅವ್ನದೆಲ್ಲ ಏನು ಡಾಕ್ಯುಮೆಂಟ್ಸ್ ಇದ್ದು ಗುಲ್ಬರ್ಗ ಆಫೀಸ್ದಾಗೆ ಇದ್ದು ಅಂತ ಹೇಳಿವ್ರಿ. ಆಲ್ರೆಡಿ ಅದು ಡಿಸ್ಟ್ರಾಯ್ ಮಾಡ್ಯಾರ್ರಿ. ಇವಾಗ ಗೊತ್ತಾಗತ್ತಿದ್ರಿ ಇದು ಕೇಸ್ಗಳು ಮುಚ್ಚಾಕ್ಬೇಕಂತ ಟ್ರೈ ಮಾಡ್ಲತ್ತಾರ ಅಂತ. ಇವತ್ತು ಗುತ್ತಿಗೆದಾರನೇ ಇಲ್ಲ, ನಾಳಿನ ದಿವಸ ಅವ ಗುಲ್ಬರ್ಗ ಆಫೀಸೇ ಇರಲಿಲ್ಲ, ಅವ ಗುಲ್ಬರ್ಗದಾಗ ಕೆಲಸನೇ ಮಾಡಲಿಲ್ಲ, ನಮ್ಮ ಜೊತೆ ಭೇಟಿನೇ ಆಗಲಿಲ್ಲ, ಸಚಿನ್ ಹ್ಯಾಂಡ್ ರೈಟಿಂಗ್ ಇಲ್ಲ, ಸಚಿನ್ ಡೆಡ್ ಬಾಡಿನೇ ಇಲ್ಲ, ಸಚಿನೇ ಹುಟ್ಟೇ ಇಲ್ಲ ಅನ್ನೋ ಹುಟ್ಟಾಕ್ಸ್ಬಿಡ್ತಾರ ಗೌರ್ಮೆಂಟ್ ಅಂತ ನಮ್ಗೆ ಅನ್ಸ್ಬಿಡ್ಲತ್ತ ಸರ್. ಒಂದು ಅಪ್ಡೇಟ್ ಕೊಟ್ಟಿಲ್ಲಕಿ ಅವ್ನ FSL ರಿಪೋರ್ಟ್ ಬಂದದ, ಅವ್ನ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದದಂತೂ ಹೇಳಿಲ್ಲ. ಇದು ತನಿಖೆ ಮಾಡಿದೀವಿ, ಇದು ರಿಸಲ್ಟ್ ಬಂದದಂತ ಇನ್ನೂ ಕೂಡ ಅಪ್ಡೇಟ್ ಕೊಡಲ್ ಮೇಲೆ ನಾವು ಸರ್ಕಾರಕ್ಕೆ ಹೆಂಗೆ ನಂಬಬೇಕ್ರಿ. ಅದಕ್ಕೆ ನಾವು ಸರ್ಕಾರ ಮೇಲೆ ನಂಬಿಕೆ ಉಳಿದಿಲ್ರಿ. ಅದಕ್ಕೆ ಕೇಂದ್ರ ಸರ್ಕಾರದಿಂದ ನಮಗೆ ಸಿಬಿಐ ತನಿಖೆ ಆಗ್ಬೇಕಂತ ನಿಮ್ಮ ಮೂಲಕ. ಸಚಿನ್ ಗುತ್ತಿಗೆದಾರ ಆಗಿದ್ದ ಅಂತ ಎಲ್ಲಾ ಕಡೆಯೂ ದೊಡ್ಡ ಚರ್ಚೆ ಆಗ್ತಿದೆ. ಆದ್ರೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಜಗನ್ನಾಥ್ ಶೇಖಜಿ, ಸಚಿನ್ ಗುತ್ತಿಗೆದಾರ ಆಗಿರ್ಲಿಲ್ಲ ಅಂದಿದ್ದಾರೆ. ಗುಲ್ಬರ್ಗ ಎಲ್ಲ ರಿಜಿಸ್ಟರ್ ಆಗ್ತಲ್ಲ, ಕ್ಲಾಸ್ 1 ಕಾಂಟ್ರಾಕ್ಟ್ ಕ್ಲಾಸ್ 1 ಅಂತ ಹಾಕಿದ್ದಾರೆ, ಪೇಪರ್ದಾಗ ಕ್ಲಾಸ್ 1 ಅಂತ ಬಂದದ. ಧಾರವಾಡ ಚೀಫ್ ಇಂಜಿನಿಯರ್ದಾಗ ಆಗ್ತದೆ, ಅಲ್ಲಿ ಕೇಳಿದೆವು. ಗುಲ್ಬರ್ಗ ಚೀಫ್ ಇಂಜಿನಿಯರ್ ಬಲ್ಲಿ ಆಗ್ತದೆ, ಅಲ್ಲಿ ಕೇಳಿದೆವು. ಅವ್ರಿಗೆ ಕೇಳ್ಕೊಂಡಿದ್ದೆ ಅವ್ರು ಏನು ಬಿಲ್ ಇಲ್ಲೇ ಪೆಂಡಿಂಗ್ ಅವನು, ಅವ್ರ ಕಾಂಟ್ರಾಕ್ಟರ್ ಹೌದಲ್ಲ ಅಂತೇಳಿ. ಇಲ್ಲ ಅವ್ರು ಇಲ್ಲಿ ಬಿಲ್ ಪೆಂಡಿಂಗ್ ಇಲ್ಲ, ಅವ್ರ ಕಾಂಟ್ರಾಕ್ಟರ್ ಅಲ್ಲ ಅಂತ ರಿಪೋರ್ಟ್ ಅವ್ರು ಕೊಟ್ಟರು. ಕೈ ನಾಯಕರಿಗೆ ಪೋಸ್ಟ್ನಲ್ಲಿ ಡೆತ್ ನೋಟ್ ರವಾನೆ. ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡೋಕೆ ಡೆತ್ ನೋಟ್ನಲ್ಲಿ ಅವರ ಹೆಸರಿಲ್ಲ ಅಂತ ಕಾಂಗ್ರೆಸ್ ನಾಯಕರು ಸಮರ್ಥಿಸಿಕೊಳ್ತಿದ್ದಾರೆ. ಇದಕ್ಕೆ ಕೌಂಟರ್ ಕೊಟ್ಟಿರುವ ಬಿಜೆಪಿ ರಿಜಿಸ್ಟರ್ ಪೋಸ್ಟ್ ಮೂಲಕ ಸಿಎಂ ಸಿದ್ದರಾಮಯ್ಯ, ಮಲ್ಲಿಕಾರ್ಜುನ ಖರ್ಗೆ, ಡಿಕೆಶಿ ಪ್ರಿಯಾಂಕ್ ಖರ್ಗೆಗೆ ಡೆತ್ ನೋಟ್ ರವಾನಿಸಿದೆ. ಬಿಜೆಪಿಯವರು ಎಷ್ಟೇ ಕೇಳಿದ್ರು ನಾನು ರಾಜೀನಾಮೆ ಕೊಡಲ್ಲ ಅಂತ ಇವತ್ತು ಪ್ರಿಯಾಂಕ್ ಖರ್ಗೆ ಸವಾಲ್ ಹಾಕಿದ್ರು. ಇರುವಂತ ವ್ಯಕ್ತಿ ಇದರಲ್ಲಿ ಇವ್ರ ಹೆಸರು ಇದೆ, ಇಲ್ಲ ಅಂತ ಏನಿಲ್ಲ, ಇವ್ರ ಹೆಸರು ಇದೆ. ಇವ್ರ ಹತ್ರ ಕರ್ಕೊಂಡು ಹೋಗಿದ್ದೀನಿ ಅಂತ ಹೆಸರನ್ನು ಕೂಡ ಬರೆದಿದ್ದಾರೆ. ಅದ್ರ ಬಿಜೆಪಿಯವರು ಬಹಳಷ್ಟು ಪ್ರಯತ್ನಗಳನ್ನ ನಡೆಸಿದ್ದಾರೆ ಅವರ ಹೈಕಮಾಂಡನ್ನು ಮೆಚ್ಚಕ್ಕೆ, ನಮ್ಮ ರಾಜೀನಾಮೆ ಕೊಡಿಸ್ಲಿಕ್ಕೆ, ಮತ್ತು ಖರ್ಗೆ ಸಾಹೇಬ್ರ ಹೆಸರನ್ನು ಖರ್ಗೆ ಸಾಹೇಬ್ರ ಹೆಸರಿಗೆ ಒಂದು ಕಪ್ ಚುಕ್ಕೆ ತರಬಹುದಾ ಅಂತ ಒಂದು ಸಂಚನ್ನು ನಡೆಸಿದ್ದಾರೆ. ಆತ್ಮಹತ್ಯೆಗೂ ಮುನ್ನ ಸಚಿನ್ ಕೊನೆಯ ದೃಶ್ಯ. ಆತ್ಮಹತ್ಯೆಗೂ ಮುನ್ನ ಸಚಿನ್ ಪಾಂಚಾಳ್ ಅವರ ಕೊನೆಯ ದೃಶ್ಯ ನ್ಯೂಸ್ 18ಗೆ ಲಭ್ಯವಾಗಿದೆ. ಡಿಸೆಂಬರ್ 24ರಂದು ಬೀದರ್ನ ಖಾಸಗಿ ಹೋಟೆಲ್ನಲ್ಲಿ 2 ಗಂಟೆಗಳ ಕಾಲ ಸಚಿನ್ ಕೂತಿದ್ದ. ಬಿಯರ್, ಚಿಕನ್, ತಂದೂರಿ ರೋಟಿ ಸೇವಿಸಿ ಬಳಿಕ ಬಿಲ್ ಕೊಟ್ಟು ಹೋಗಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸಚಿವ ಪ್ರಿಯಾಂಕ್ ಪರ ವಿರೋಧ ಪ್ರತಿಭಟನೆ. ಪ್ರಿಯಾಂಕ್ ಖರ್ಗೆ ಮೇಲೆ ಬಿಜೆಪಿ ಸುಳ್ಳು ಆಪಾದನೆ ಮಾಡ್ತಿದೆ ಅಂತ ಮೈಸೂರಿನಲ್ಲಿ ದಲಿತ ಸಂಘಟನೆಗಳು ಖರ್ಗೆ ಪರ ಪ್ರತಿಭಟನೆ ಮಾಡಿತು. ಎತ್ತ ಮಂಡ್ಯದ ಸಂಜಯ ವೃತ್ತದಲ್ಲಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.